ಈ ಬ್ಯಾಚ್ಗಳಲ್ಲಿ ಸೀನಿಯರ್ ಮೋಸ್ಟ್. ಓಕೆ, ಹಿಂದೆ ಈ ಗರ್ಲ್ಸ್ಗೆ ಎಸ್ಪೆಷಲಿ ಹಳ್ಳಿಗಳಲ್ಲಿ SSLC ವರೆಗೂ ಯಾರನ್ನ ಫೇಲ್ ಮಾಡಿಸ್ತಿರ್ಲಿಲ್ಲ. ಯಾಕೆಂದ್ರೆ SSLC ಓದಿದ್ದಾರೆ ಅಂದ್ರೆ ಮದುವೆ ಆಗ್ತಿತ್ತು. 7ನೇ ಕ್ಲಾಸ್ ವರೆಗೆ ಓದಿದ್ದಾರೆ, ಅದರಿಂದ ಮದುವೆ ಆಗ್ತಿತ್ತು. SSLC ಪಾಸ್ ಮಾಡ್ಬೇಕಂತೇನಿರಲಿಲ್ಲ, ಸುಮ್ಮನೆ ಪಾಸ್ ಮಾಡಿಸೋರು ಮಾಡಿಸಿ ಹಳ್ಳಿಲಿ ಕಷ್ಟ ಇತ್ತು, ಮಾಡಿಸ್ತಾ ಇದ್ರು. ಆದರೆ ಅದು ಗರ್ಲ್ಸ್ ಆಯ್ತು. ಇದು ಬಾಯ್ಸ್ ನೋಡಿ ಇದು ಹೆಂಗಿದೆ ಅಂತ. ಬಂದನಬ್ಬ ನನ್ನ ಬಳಿಗೆ ವಿದ್ಯಾರ್ಥಿ ಮಹಾಭೂಪ. ಇದು ಡಾಕ್ಟರ್ ಕಮಲಾ ಹಂಪನ ಅಂತ. ಹಂಪನ ಹೆಸರು ಕೇಳಿದೆ, ಹಂಪನಾಗರಾಜಯ್ಯ, ಒನ್ ಆಫ್ ದಿ ವೆರಿ ಗುಡ್ ಸ್ಕಾಲರ್ಸ್ ಆಫ್ ಕನ್ನಡ. ಹಂಪನ ಲಾಸ್ಟ್ ಇಯರ್ ಇದಾಗಿದ್ದಲ್ಲ ಅಧ್ಯಕ್ಷರು, ಕಮಲಾ ಹಂಪನ. ಎಸ್. ಬಂದನಬ್ಬ ನನ್ನ ಬಳಿಗೆ ವಿದ್ಯಾರ್ಥಿ ಮಹಾಭೂಪ, ಪಾಸು ಬೇಡಿ ಅಮ್ಮಯ್ಯ. ನೋಡಿ, ಪಾಸ್ ಮಾಡಬೇಡಿ ಅಂತ ಹೇಳ್ತಾನಂತ. ಕ್ವಶನ್ ಪೇಪರ್ ಸರಿ, ಆನ್ಸರ್ ಪೇಪರ್ ಬಂದ್ಬಿಟ್ಟಿದೆ, ಹುಡ್ಕೊಂಡು ಹೋಗಿದ್ದಾನೆ ಮೇಡಮ್ ಅನ್ನು ಹುಡ್ಕೊಂಡು ಹೋಗಿ. ನಾವೇನು ಹೇಳ್ತೀವಿ, ಸರ್ ಸ್ವಲ್ಪ ನೋಡಿ ಸರ್, ಪಾಸ್ ಮಾಡಿಸ್ಬಿಡಿ ಸರ್. ನಾವು ವ್ಯಾಲ್ಯೂಯೇಷನ್ ಮಾಡ್ತಿದ್ದಾಗ ಅಲ್ಲೆಲ್ಲ ಬರೆದಿರ್ತಾರೆ ಬೇಕಾದ ಜನ. ಕೆಲವು ಕಡೆಗೆ ನಾನು ಹುಡುಗಿ, ಅಪ್ಪ ಇಲ್ಲ, ಅಮ್ಮ ಇಲ್ಲ, ಅನಾಥೆ, ನನ್ನನ್ನು ಏನಾದರೂ ಮಾಡಿ ನಂಗೆ 35 ಮಾರ್ಕ್ಸ್ ಕೊಡಿ ಅಂತ ಒಂದು ಪೇಜ್ ಬರೆದಿರ್ತಾರೆ. ಏನೇನೋ ಬರೆದಿರ್ತಾರೆ 35 ಕೊಡಿ ಅಂತ. ಆ ಥರ ಬರೆಯೋರು ಎಲ್ಲರೂ ಬಾಯ್ಸು. ಸಾಮಾನ್ಯವಾಗಿ ಆ ಪೇಪರ್ಲಿ ಈ ಥರ ಬರೆದಿರೋ ನನ್ನ ಹುಡುಗಿ ಅಂತೆಲ್ಲ ಬರೆದಿರೋ ಎಲ್ಲ ಬಾಯ್ಸು. 100% ಶೋ, ಏನೋ ಅನುಮಾನ ಇಟ್ಕೋಬೇಕು. ನೋಡಿ, ಇಲ್ಲೊಬ್ಬ ಬಂದನಬ್ಬ ನನ್ನ ಬಳಿಗೆ, ನನ್ನ ಜೊತೆಗಲ್ಲ, ಅದು ಯಾರ ಮೇಷ ಬರ್ತಿದ್ದು, ಕಮಲಾ ಹಂಪನ. ವಿದ್ಯಾರ್ಥಿ ಮಹಾಭೂಪ, ಬಾಸು ಬೇಡಿ ಅಮ್ಮಯ್ಯ, ಫೇಲು ಮಾಡಿದ ಅಮ್ಮಯ್ಯ, ಫೇಲ್ ಮಾಡಿ ಅಂತ ಕೇಳ್ಕೊಳಿಕ್ ಬಂದಿಯಾನು. ಅವನ ಕರುಣೆ ನಯನ ಧ್ವನಿಯ ಮಾಟ ನೋಡಿ ಹುಬ್ಬೇರಿಸಿ ಬೀರೆ ನೋಟ ಉಳಿದ ಸತ್ಯ ನುಡಿ ನಿಂತು, ಅಪ್ಪ ಅಮ್ಮ ಬೈದು ಇಂತು ಹೇಳಿಯವರು ಕೇಳಿ ಮೇಡಮ್, ನಮ್ಮ ತಂದೆ ಅಪ್ಪ ಅಮ್ಮ ಹೀಗೆ ಹೇಳಿದ್ದಾರೆ, ಕೇಳಿಸ್ಕೊಳ್ಳಿ ಮೇಡಮ್, ಸ್ವಲ್ಪ ಕೇಳಿಸ್ಕೊಳ್ಳಿ. ನೀವೇ ಯಾವಾಗಲೂ ಹೇಳೋದೇನೋ, ನಾನು ಸ್ವಲ್ಪ ಕೇಳಿಸ್ಕೊಳ್ಳಿ. ಅಪ್ಪ ಅಮ್ಮ ಬೈದು ಇಂತು ಹೇಳಿ ಮೇಡಮ್, ಓದಿಸುವೆ ಕಾಲೇಜ ನೀ ಪಾಸಾದರೆ, ಓದಿಸುವೆ ಕಾಲೇಜ ನೀ ಪಾಸಾದರೆ, ಮಾಡಿಸುವೆ ಮದುವೆ ನೀ ಫೇಲ್ ಆದರೆ. ಐಡಿಯಾ. ಫೇಲ್ ಮಾಡಿ ಮೇಡಮ್ ನನ್ನ ಕಟ್ಟಿಕೊಳ್ಳಿ ಅಪಾರ ಪುಣ್ಯ, ಕುಳಿತ ಬೆಪ್ಪಳಾಗಿ ಕಮಲಾ ಪ್ರಿಯ ಒಂದು ಚರಣ ದಿಗ್ಗೂಢಳಾಗಿ. ಫೇಲ್ ಮಾಡಿಸಿ ಅಂತಾನು ಹುಡುಗರು ಹುಡ್ಕೊಂಡ್ ಬರ್ತಾರೆ. ನೋಡಿ, ನೀವು ಯಾವ ಥರ ಹೋಗಿದ್ರ ಹಂಗೆ ಇಲ್ಲ, ಯಾಕೆಂದ್ರೆ ನೀವು ಮದುವೆ ಆಗಲ್ಲ. ಅಲ್ಲ, ಆಪರ್ಚುನಿಟಿಗಳಿಲ್ಲ ಅಂದ್ರೆ ನಿಮ್ ತಂದೆಗೆಲ್ಲ ರೆಸ್ಪಾನ್ಸಿಬಿಲಿಟಿ ಇಲ್ಲ ಅಂತ ಆಯ್ತು ಅಲ್ವಾ? ಹಾ, ಇದರಲ್ಲಿ ಸ್ವಲ್ಪ ಇವೆಲ್ಲ ಸಣ್ಣ ಕವನಗಳು, ಒಂಚೂರು 4 ಲೈನ್ ಜಾಸ್ತಿ ಇರೋದು. ಹೋಯ್ತಪ್ಪ, ಇನ್ನೊಂದು 10 ನಿಮಿಷ ಅಷ್ಟೇನೆ. ಇಲ್ಲ 8 ಗಂಟೆಗೆ. ರಾಧಾಬಾಯಿ ಮತ್ತು ಅವಳ ನಾಯಿ. ರಾಧಾಬಾಯಿ ಮತ್ತು ಅವಳ ನಾಯಿ. ಕ್ಯಾಟ್ ವಾಕ್ ಮಾಡುತ್ತಾ ಬಂದಳು ನೋಡಿ ನೆರೆಮನೆ ರಾಧಾಬಾಯಿ. ಆಕೆಯ ಹಿಂದೆ ಬಾಲವಾಡಿಸುತ್ತಾ ಕ್ಯಾಟ್ ಅಲ್ಲಾರಿ ನಾಯಿ, ಅವಳ ಹಿಂದೆ ಬಾಲವಾಡಿಸುತ್ತಾ ಕ್ಯಾಟ್ ಅಲ್ಲಾರಿ ನಾಯಿ. ಮಿಸ್ಸೆಸ್ ಆದ್ರೂ ಮಿಸ್ಸಿನ ಹಾಗೆ ಬಿಡುಕುವಳು ಮಾತಾಯಿ. ಆಂಟಿ ಅಂದ್ರೆ ಸಿಟ್ಟಾಗ್ತಾಳೆ. ಆಂಟಿ ಅಂದ್ರೆ ಸಿಟ್ಟಾಗ್ತಾಳೆ ಮಿಸ್ ರಾಧಾಬಾಯಿ. ನೀಲಿ ಕಂಗಳು, ರೇಷ್ಮೆ ಕೂದಲು, ತುಟಿಯೋ ತೊಂಡೆಕಾಯಿ. ಆದರೆ ಆಂಟಿಗಿಂತಲೂ ಚಾರ್ಮಿಂಗ್ ಆಗಿದೆ ಆಕೆ ಸಾಕಿರೋ ನಾಯಿ. ಆಂಟಿಗಿಂತಲೂ ಚಾರ್ಮಿಂಗ್ ಆಗಿದೆ ಆಕೆ ಸಾಕಿರೋ ನಾಯಿ. ನಾಯಿ ಅನ್ಬಾರ್ದಂತೆ ನಾಯಿಗೆ. ಬೊಮ್ಮಿ ಡಾರ್ಲಿಂಗ್ ಅನ್ನಿ. ಬೊಮ್ಮಿ ಡಾರ್ಲಿಂಗ್ ಅನ್ನಿ. ಆನೆಗಿಂತಲೂ ದುಬಾರಿಯಂತೆ ಕುಯ್ ಅನ್ನುವ ಕುನ್ನಿ. ಕೂತ್ಕೊಳ್ಳೋದು ಸೋಫಾ ಮೇಲೆ, ಮಲಗೋಕೆ ಟಿಪಾಯಿ. ಕೂತ್ಕೊಳ್ಳೋದು ಸೋಫಾ ಮೇಲೆ, ಮಲಗೋಕೆ ಟಿಪಾಯಿ. ಆಂಟಿಯ ಹಾಗೆ ನಾಯಿ ಕೂಡ ಮುಚ್ಚೋದಿಲ್ಲ ಬಾಯಿ. ಹಗಲು ഇരുಳು ಕೂಗಾಡುತ್ತೆ ಒಂದೇ ಸಮನೆ ನಾಯಿ. ಪಕ್ಕದ ಮನೆಯವ್ರ ಪಾಪ ಅಲ್ಲ ಬಡ್ತವೆ. ನಮ್ಮನ್ನು ಒಂದೆರಡು ನಾಯಿ ಸಾಕಿದ್ವಿ, ಅವ್ರ ಮನೆಗೆ ಹಂಗೆ ಆಗಿರುತ್ತೆ. ಹಗಲು ഇരുಳು ಕೂಗಾಡುತ್ತೆ ಒಂದೇ ಸಮನೆ ನಾಯಿ. ರಾಧಾಬಾಯಿಗೆ ಬೇಜಾರಿಲ್ಲ, ಅದು ಅವಳಿಗೆ ಶಹನಾಯಿ. ಕುಯ್ ಬೌ ನಾಯಿ, ಆಂಟಿಗೆ ಅದು ಶಹನಾಯಿ. ನೋಡಿ ಹೆಂಗಿದೆ ಅಂತ ನಾಯಿ ಸಾಕೋರ್ಗೆ. ಇದು ನರಸಿಂಹಸ್ವಾಮಿ ಅವರು ರಾಯರು ಬಂದರು ಮಾವನ ಮನೆಗೆ ಕೇಳಿದಿರಲ್ವಾ? ಅದರ ಮೇಲೆ ಒಂದು ಅಣಕು ಇವರು ಯಾರೋ ದುಂಡಿರಾಜ್
ನಾನು ಹೋದಾಗ ಮಾವನ ಮನೆಗೆ ರಾತ್ರಿಯಾಗಿತ್ತು. ನಾನಲ್ಲ, ನಾನು ಹೋದಾಗ ಮಾವನ ಮನೆಗೆ ರಾತ್ರಿಯಾಗಿತ್ತು. ಎಂದಿನ ಹಾಗೆ ಅಂದು ಕೂಡ ಕರೆಂಟ್ ಹೋಗಿತ್ತು. ಇರಲಿಲ್ಲ, ಹಳ್ಳಿಗಳಲ್ಲಿ ಕರೆಂಟ್ ಇರಲ್ಲ. ಕರೆಂಟ್ ಹೋಗಿತ್ತು. ಹೆಣ ಭಾರದ ಸೂಟ್ ಕೇಸ್ ಹೊತ್ತು ಮೆಟ್ಟಿಲು ಹತ್ತಿದೆನು. ಹೆಣ ಭಾರದ ಸೂಟ್ ಕೇಸ್ ಹೊತ್ತು ಮೆಟ್ಟಿಲು ಹತ್ತಿದೆನು. 3ನೇ ಮಹಡಿ ಮಾವನ ಫ್ಲಾಟಿನ ಗುಂಡಿಯ ಒತ್ತಿದೆನು. ಕಾಲಿಂಗ್ ಬೆಲ್. 3ನೇ ಮಹಡಿ ಮಾವನ ಫ್ಲಾಟಿನ ಗುಂಡಿಯ ಒತ್ತಿದೆನು. ಎಷ್ಟು ಕಾದರೂ ತೆರೆಯದು ಬಾಗಿಲು, ಕೆಂಪಾದವು ಕಣ್ಣು. ಉಳಿಯೋ ಬಂದಿಯಾನೆ ಬಾಗಿಲು ತೆಗಿಲ್ಲ ಅಂದ್ರೆ ಏನು ಅರ್ಥವೇನು? ವ್ಯಾಲ್ಯೂ ಇದು ಅಷ್ಟು. ಉಳಿಯ ಅಂದ್ರೆ ಏನು ಸುಮ್ಮನೆ ತಮಾಷೆನ? ಜಾಮಾತೋ ದಶಮಗ್ರಹ, 9 ಗ್ರಹಗಳು ಸಾಲದು ಅಂತ 10ನೇ ಗ್ರಹ ಅವನು. ಅಳಿಯಂಗೆ 10ನೇ ಗ್ರಹ ಅಂತಾರೆ. ಜಾಮಾತೋ ದಶಮಗ್ರಹ ಅಂತ ಸಂಸ್ಕೃತ ಅಲ್ಲಿ ಹೇಳ್ತಾರಂತೆ. ಸುಮ್ಮನೆ ಕೇಳಿದ್ ನಾನು. ಎಷ್ಟು ಕಾದರೂ ತೆರೆಯಲು ಬಾಗಿಲು, ಕೆಂಪಾದವು ಕಣ್ಣು. ಕಾಯಿಸಬಹುದೇ ಬಾಗಿಲ ಹೊರಗೆ ಅಳಿಯ ದೇವರನ್ನ. ಬರೀ ಅಳಿಯಲ್ಲ, ದೇವರು. ನೆನಪಾಯ್ತು, ಛೇ ಕರೆಂಟ್ ಹೋಗಿದೆ, ಬೆಲ್ ಹಾಕುವುದಿಲ್ಲ. ಅದು ಮರ್ತೆ ಹೋಗಿದೆ, ಕರೆಂಟ್ ಹೊಡಿತಾನೆ ಇಲ್ಲ ಒಳಗೆ. ನೆನಪಾಯಿತು, ಛೇ ಕರೆಂಟ್ ಹೋಗಿದೆ, ಬೆಲ್ ಹಾಕುವುದಿಲ್ಲ. ಬಡಿದನು ಬಾಗಿಲ ಗೆಜ್ಜೆಯ ದನಿಗೆ ಕಿವಿ ಆನಿಸಿ ಮೈಯಲ್ಲ ಒಳಗೆ ಏನಾರ ಶಬ್ದ ಕೇಳಿಸುತ್ತಾ ಅಂತ ಹಿಂಗೆ ಅಂದ್ಬಿಟ್ಟು ನೋಡ್ತಂತೆ. ಯಾರು ಎಂದಿತ್ತು ಅತ್ತ ಕಡೆಯಿಂದ ಕರ್ಕಶ ದನಿಯೊಂದು. ಯಾರು ಎಂದಿತ್ತು ಅತ್ತ ಕಡೆಯಿಂದ ಕರ್ಕಶ ದನಿಯೊಂದು. ದನಿಯ ಮೂಲಕವೇ ಗೊತ್ತಾಯಿತು ಅದು ಅತ್ತಯ್ಯದೇ ಎಂದು. ಎಂಜಲು ನುಂಗಿ ರಾಜ ಟಿವಿಯಲ್ಲಿ ನಾನು ಎಂದೆನು ನಾನು. ಎಂಜಲು ನುಂಗಿ ರಾಜ ಅತ್ತನ ಕಂಡ ಸ್ವಲ್ಪ ಹೆದರಿಕೆ ಪುಕ್ಲ. ಎಂಜಲು ನುಂಗಿ ರಾಜ ಟಿವಿಯಲ್ಲಿ ನಾನು ಎಂದೆನು ನಾನು. ಬಾಗಿಲು ತೆಗೆದವ ಎದೆಗೆ ಹಿಡಿದ ಜೋಡು ನಳಿಗೆ ಗನ್ನು. ಬಾಗಿಲು ತೆಗೆದವ ಎದೆಗೆ ಹಿಡಿದ ಜೋಡು ನಳಿಗೆ ಗನ್ನು. ಆದದ್ದಿಷ್ಟೇ ಕತ್ತಲಿನಲ್ಲಿ ದಾರಿ ತಪ್ಪಿದ್ದೆ. ಆದದ್ದಿಷ್ಟೇ ಕತ್ತಲಿನಲ್ಲಿ ದಾರಿ ತಪ್ಪಿದ್ದೆ. ಪಕ್ಕದ ಸಬ್ ಇನ್ಸ್ಪೆಕ್ಟರ್ ಫ್ಲಾಟಿನ ಬಾಗಿಲು ತಟ್ಟಿದ್ದೆ. ರಾತ್ರಿ ಹೋದ್ರೆ ಏನಾಗುತ್ತೆ ಅಂತ ಗೊತ್ತಾಯ್ತಲ್ಲ, ಮುಂದೆ ಹುಷಾರಾಗಿ ಹೋಗಿ. ವಿಷಯ ತಿಳಿದಾಗ ಅವರೂ ನಕ್ಕರು. ಪರವಾಗಿಲ್ಲ ಬಿಡಿ, ಇದು ಮಾವನ ಮನೆಯೇ ಅಂದರು ಬಿಸಿ ಹುರಿ ಮಾಡಿ. ಇದು ಮಾವನ ಮನೆಯೇ. ನಾನು ಹೋದಾಗ ಮಾವನ ಮನೆಗೆ ರಾತ್ರಿಯಾಗಿತ್ತು. ಎಂದಿನ ಹಾಗೆ ಅಂದು ಕೂಡ ಕರೆಂಟ್ ಹೋಗಿತ್ತು ಅಂತ ಪಾಪ ಅಳಿಯ ಹೇಳ್ಕೊಂಡು ಪಾಪ ಬೇಜಾರು ಮಾಡ್ಕೊಂಡ. ಏನ್ ಮಾಡೋದು? ಇದು ಪೊಲೀಸ್ ಹಿಂದೆ ದಫೆದಾರ್ ಅಂತಿತ್ತ, ಇವಾಗಿರಲ್ಲ ಕಾನ್ಸ್ಟೇಬಲ್ ಅಂದ್ರೆ ಕನಿಷ್ಠ ಬಿಲ್ಲೆ ಅಂದ್ರೆ ಕಾನ್ಸ್ಟೇಬಲ್. ಅದಾದ್ಮೇಲೆ ದಫೆದಾರ್, ಆಮೇಲೆ ಇದು ಅಸಿಸ್ಟೆಂಟ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ಆಮೇಲೆ ಸಬ್ ಇನ್ಸ್ಪೆಕ್ಟರ್, ಆಮೇಲೆ ಇನ್ಸ್ಪೆಕ್ಟರ್, ಆಮೇಲೆ ಸರ್ಕಲ್ ಇನ್ಸ್ಪೆಕ್ಟರ್, ಆಮೇಲೆ ACP ಏನೇನೋ ಬರುತ್ತೆ ಹೈರಾರ್ಕಿ. ಇದು ದಫೆದಾರನ ಹಾಡು ಅಂತ. ಹೊರಟ ನೋಡಿ ದಫೆದಾರ ತನ್ನ ಡ್ಯೂಟಿಗೆ. ಶಿಸ್ತು ಶಾಂತಿ ಹೆಸರಿನಲ್ಲಿ ಊರ ಲೂಟಿಗೆ. ಖಾಕಿ ಬಟ್ಟೆ, ಕಲ್ಲು ಬೋಟು ನೋಡಿ ಎಂಥ ಹೊರಟ. ಬೇಟೆಯಾಡಲಿಕ್ಕೆ ಭೂಪ ಮೀಸೆ ತಿರುವಿ ಹೊರಟ. ಬೀಡ ಅಂಗಡಿಗೆ ನುಗ್ಗಿ ಕೊಡೋ ಮಗನೇ ಬೀಡಿಯೇ ಅಂದ. ರಸ್ತೆ ಬದಿಯ ಹೋಟೆಲ್ನಲ್ಲಿ ಬಿಟ್ಟಿ ತಿಂಡಿ ತಿಂದ. ರೀತಿ ನೀತಿ ಇಲ್ಲ ಇವಾಗ. ಭಾಷೆ ಬರೀ ಹೊಲಸು. ಮೊದಲು ಏಟು, ಬೂಟಿನ ಒದೆತ, ಮತ್ತೆ ಕೋರ್ಟ್ ಕೇಸು. ಶಿಸ್ತು ಭಂಗ ಮಾಡುವವರ ಕರೆಯ ಊದಿ ಪಿಪಿ. 5-10 ತೆತ್ತರಾಯ್ತು, ಎಲ್ಲ ತಪ್ಪು ಮಾಫಿ. ಅರ್ಥವಾಯ್ತಾ? ಸೊ ನೀವು ಲೈಸೆನ್ಸ್ ಇಲ್ಲದೆ ಹೋಗ್ತಿರಲ್ಲ, ಲೈಸೆನ್ಸ್ ಇಲ್ಲದೆ 100 ಅಯ್ಯಪ್ಪ ಅಲ್ಲ, ಆ ಕಾಲದ್ದಿದು, ಈ ಕಾಲದಲ್ಲ. ಇಲ್ಲಿ ಇದು ನಮ್ಮ ಬ್ರಾಹ್ಮಣಿಕೆ ಅಂತ TP ಕೈಲಾಸಂ. ನನಗೆ ಕೈಲಾಸಂ ಕಂಡ್ರೆ ಸ್ವಲ್ಪ ಇಷ್ಟ, ನಿಮಗೂ ಗೊತ್ತಿದೆ. ಕೈಲಾಸಂಗೆ ನೋಡಿ ಸುಮ್ಮನೆ ಓದ್ತೀನಿ, ಆಮೇಲೆ ಅರ್ಥ ಇರ್ತೀನಿ. ಏನಾರು ಅರ್ಥವಾದ್ರೆ ಸಂತೋಷ, ಅರ್ಥವಾಗದೆ ದುಃಖ ಪಡಬೇಡಿ. ಇದು ಸಂಸ್ಕೃತ. ಸಮಿಧಮಾದಾಯ ಮುಖೇ ನಿಕ್ಷೇಪ್ಯ ವಾಯುಮಾಕರ್ಷತಃ ಅಗ್ನಿಂ ಸ್ಪೃಶ್ಯಾವ್ಯಂ ಧೂಮಮುಚ್ಛಾಸ್ವಾಂ ಇದಂ ತಂಬಾಕು ಪತ್ರಂ ಜೋ ಧೂಮಂ ಅಗ್ನಯೇ ಇದಂ ಮಮಂ ಅಗ್ನಯೇ ಸ್ವಾಹ. ಅರ್ಥವಾಗುತ್ತಾ? ಸಂಸ್ಕೃತದವ್ರು ನೀವು, ಅರ್ಥವಾಗಲ್ಲ. ಇದು ಸಿಗರೇಟ್ ಸೇದೋದು. ಸಮೀಧ ಮಾದಾಯ, ಅವುಗಳಲ್ಲಿ ಒಂದನ್ನು ತೆಗೆದುಕೊಳ್ಳುವುದು. ಯಾವುದು? ಪ್ಯಾಕೆಟ್ ಇಲ್ಲ, ಅದು 5 ಹಾಕ್ಬಿಟ್ರೆ ಅಂತ. 5 ಎಲ್ಲಿದೋ? 5 ಸಿಗರೇಟ್ ಎಲ್ಲಿದೋ? ಪಾಪ ಒಳ್ಳೆ ಹುಡುಗರು. 5 ಇಸ್ ಇಂಗ್ಲೆಂಡ್. ಒಂದ್ ಕಾಲದಲ್ಲಿ ಈ ಲಿಟ್ರೇಚರ್ಸ್ ಗಡ ಬಿಟ್ಕೊಂಡು
ಪದ್ಯ ಗೀತೆ ಎಲ್ಲ ಬರೋದು ಪುಸ್ತಕ ಇಟ್ಕೊಂಡು ಯಾವಾಗಲೂ ಜೊಳಗೆ ಹಾಕೊಂಡು